ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅಮ್ಮ ಬಂದಿದ್ರಲ್ಲ ಹಪ್ಪಳ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅವರು ಊರಿಗೆ ಹೋದರು. ಅವ್ರು ಹೋಗಿದ್ದು ವಿಡಿಯೋಸ್ನೇನು ನಾನು ಮಾಡ್ಕೊಳ್ಳಿಲ್ಲ. ಹಾಗೆ ನಮ್ಮ ಅಕ್ಕನ ಮನೆಯಿಂದ ನಾನು ಬಂದೆ. ಅವಳಿಗೊಂದು ಸ್ವಲ್ಪ ಹಪ್ಪಳ ಇಟ್ಬಿಟ್ಟು ನಾನೊಂದು ಸ್ವಲ್ಪ ತೊಗೊಂಡು ಬಂದೆ. ಒಂದು 200-300 ಹಪ್ಪಳ ಆಗಿತ್ತು. ಅದರಲ್ಲಿ ಇಬ್ಬರೂ ಶೇರ್ ಮಾಡ್ಕೊಂಡ್ವಿ. ನಮ್ಮಮ್ಮ ಸ್ವಲ್ಪ ತೊಗೊಂಡೋದ್ರು. ನನಗೇನು ಬೇಡ, ನಾನು ಅಲ್ಲಿ ಮಾಡ್ಕೊತೀನಿ ಅಂತಂದರು. ಆದರೆ ಇಲ್ಲಿ ಹೇಗೆ ಬಂದಿರುತ್ತಲ್ವ ರುಚಿ ಅದು ಗೊತ್ತಿರಲ್ಲ. ಅದಕ್ಕೆ ಅಲ್ಲೋಗಿ ಒಂದು ಸತಿ ಟ್ರೈ ಮಾಡ್ತೀನಿ ಹಪ್ಪಳ ಕರೆದ್ಬಿಟ್ಟು ಅಂತಂದ್ಬಿಟ್ಟು ಒಂದು ಸ್ವಲ್ಪ ಅವ್ರು ಎತ್ಕೊಂಡೋದ್ರು. ಹಾಗೆ ಅಮ್ಮ ಹೋದ್ಮೇಲೆ ಸುಮ್ಮನೆ ಕೂತಿದ್ದೆ ಬೇಜಾರು ಮಾಡಿಕೊಂಡು. ಏಕೆಂದರೆ ಅಮ್ಮ ಬಂದ್ಬಿಟ್ಟು ಇದ್ಬಿಟ್ಟು ಹೋಗ್ತಾರಲ್ಲ, ಆವಾಗ ಬೇಜಾರಾಗ್ತಾ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಡ್ತೀನಿ ಹಂಗೇ. ಆಮೇಲೆ ಎದ್ದು ಕೆಲಸ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಎದ್ದು ಕಸ ಗುಡಿಸ್ಕೊಂಡೆ. ಕಸ ಗುಡಿಸಾದ್ಮೇಲೆ ನೆಲ ಒರೆಸ್ಬಿಡೋಣ ಹಂಗೇ ಅಂತಂದ್ಬಿಟ್ಟು ನೆಲ ಒರೆಸ್ಕೊತಾ ಇದ್ದೀನಿ. ಸ್ವಲ್ಪ ನೆಲ ಒರೆಸೋ ನೀರಿಗೆ ಸ್ವಲ್ಪ ಡೆಟಾಲ್ ಹಾಕ್ಕೋತೀನಿ. ಏಕೆಂದರೆ ಅದು ಸ್ಮೆಲ್ ನನಗಿಷ್ಟ, ಡೆಟಾಲ್ ಸ್ಮೆಲ್ಲು. ಆವಾಗ ಮಕ್ಕಳಿಗೆಲ್ಲ ಹಾಕೋರಲ್ಲ ಬಟ್ಟೆಗೆ, ಆಗುಟ್ಟಿದ ಮಕ್ಕಳಿಗೆ ಬಟ್ಟೆ ವಾಶ್ ಮಾಡಬೇಕಾದ್ರೆಲ್ಲ ಡೆಟಾಲ್ನ ಸ್ವಲ್ಪ ಹಾಕ್ಬಿಟ್ಟು ಹಾಗೆ ವಾಶ್ ಮಾಡೋರಲ್ಲ, ಅದು ನನಗೆ ಆ ಸ್ಮೆಲ್ ಇಷ್ಟ. ಅದಕ್ಕೆ ನಾನು ಏನು ಮಾಡ್ತೀನಿ, ಮನೆ ಒರೆಸೋದಕ್ಕೂ ಸ್ವಲ್ಪ ಡೆಟಾಲ್ನೇ ಯೂಸ್ ಮಾಡ್ಕೊತೀನಿ. ಒಂಥರ ಗಮ್ ಅಂತ ಇರುತ್ತೆ, ಆ ಸ್ಮೆಲ್ಲೇ ನನಗೆ ತುಂಬ ಒಂಥರ ಆರೋಮ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇವಾಗ ಕಸ ಗುಡಿಸ್ಕೊಂಡೆ, ನೆಲ ಒರೆಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮನೇಲಿ ಇನ್ನೇನು ಕೆಲಸ ಡೈಲಿ ರೊಟೀನ್ ಹೇಗಿರುತ್ತೋ ಅದೇ ರೀತಿ ನಂದು ಕೂಡ ಆಗ್ತಾ ಇರುತ್ತೆ. ಹಂಗೆ ಟೈಮ್ ಹೋಗ್ತಾ ಇರುತ್ತೆ, ಹಂಗೆ ಕೆಲಸಗಳು ಸಹ ಆಗ್ತಾ ಇರುತ್ತೆ. ಅಕ್ಕ ಅಮ್ಮ ಇಬ್ಬರು ಬಂದಿದ್ರಲ್ಲ, ಹಾಗಾಗಿ ಅವ್ರು ಬರೋಕ್ಕಿಂತ ಮುಂಚೆ ಬಟ್ಟೆ ವಾಶ್ಗೆ ಹಾಕಿದ್ದು. ಅವರು ಬಂದು ಹೋದ್ಮೇಲೆ ಇವತ್ತು ಹಾಕ್ತಾಯಿದ್ದೀನಿ. ಅಂದರೆ ವಾರಕ್ಕೊಂದು 2 ಸತಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಡ್ತೀನಿ. ಏನಾದ್ರೂ ಜಾಸ್ತಿ ಬೆಡ್ಶೀಟ್ಗಳು, ದಿಂಬಿನ ಕವರ್ಗಳು ಈ ಥರದ್ದು ಏನಾದರೂ ಇದ್ದರೆ ಒಂದು 3 ಟೈಮ್ಸ್ ಹಾಕ್ಕೊತೀನಿ, ಅವು ಸಪ್ರೇಟಾಗಿ ಹಾಕ್ಬಿಡ್ತೀನಿ. ಇವಾಗ ಬಟ್ಟೆನೆಲ್ಲ ಒಣಗಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಏನು ಅಂತ ಅಂದರೆ ಬಿಸಿಲು ಬರೋದಿಲ್ಲ, ಇದು ಒಳಗಡೆ ಮನೆ ಮುಂದೆನೇ ಒಂದು ವೈರ್ನ ಕಟ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಬಿಡ್ತೀನಿ. ಬಿಸಿಲು ಏನು ಇಲ್ಲಿ ಬೀಳೋದಿಲ್ಲ, ಬಟ್ ಮಳೆ ಬಂದ್ರೂ ಸಹ ನೆನೆಯೋದಿಲ್ಲ. ಅದೊಂದು ಪ್ಲಸ್ ಪಾಯಿಂಟ್. ಮಳೆಗಾಲದಲ್ಲಿ ಬೇಕಾದ್ರೆ ಹಾಕ್ಬಿಟ್ಟು ಬಿಟ್ಬಿಡ್ಬೋದು, ಏನು ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಬೇಸಿಗೆಗಾಲದಲ್ಲಿ ಬಿಸಿಲು ನೋಡಿದಾಗ ಅನಿಸುತ್ತೆ, ಬಿಸಿಲು ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಬಟ್ಟೆಗಳೆಲ್ಲ ಒಂದು 1 ಅವರ್ಗೆಲ್ಲ ಒಣಕೊಂಬಿಡೋದು ಗರ್ಗರಿಯಾಗಿ ಅಂತ. ಆದರೆ ಏನು ಮಾಡೋದು, ಇಲ್ಲಿ ಒಣಗಾಕೋದಕ್ಕೆ ಜಾಗ ಇಲ್ಲ, ಮನೆ ಮುಂದೆನೇ ಒಣಗಾಕ್ಕೋಬೇಕು. ಫ್ರೆಂಡ್ಸ್, ಇದೊಂದು ಮಸ್ಕಿಟೋ ನೆಟ್ ತರಿಸಿದ್ದ ಮೀಶೋನಲ್ಲಿ. ಅದು ಹಿಂಗೆ ತೆಗೆದುಬಿಟ್ಟು ಹಿಂಗೆ ಕಿಟಕಿನ ಕ್ಲೋಸ್ ಮಾಡೋದಕ್ಕೂ ಆಗಲ್ಲ, ಹಾಕೋದಕ್ಕೂ ಆಗಲ್ಲ, ಆ ಥರ ಸಿಚುವೇಶನ್ ಇದು. ಯಾಕೆಂದರೆ ಇಲ್ಲಿ ಕಮ್ಮಿ ಕೊಟ್ಟಿರ್ತಾರಲ್ಲ, ಅಂಟಿಸ್ಬಿಟ್ಟಿರ್ತೀವಿ. ಹಂಗೆ ಕಿಟಕಿನ ತೆಗೆದುಬಿಟ್ಟು ಬೇಕಾದರೆ ಇದನ್ನು ಅಂಟಿಸ್ಬಿಡ್ಬೋದು ಅಷ್ಟೇ. ಮತ್ತೆ ಹಾಕಿ ತೆಗೆದು ಮಾಡೋದಕ್ಕಾಗಲ್ಲ, ಯಾಕೆಂದರೆ ತುಂಬ ಸ್ಟ್ರಾಂಗ್ ಇದೆ. ಮತ್ತು ಇಲ್ಲಾಂದರೆ ಇದನ್ನು ತೆಗಿಯೋಷ್ಟೊತ್ತಿಗೆ ಆ ಗಮ್ಮು ಮೋಸ್ಟ್ಲಿ ಹೊಟ್ಟೋಗ್ಬಿಡುತ್ತೆ ಅಂತ ಅಂದ್ಕೊತೀನಿ. ಬಟ್ ಸೈಜ್ ಮಾತ್ರ ಕರೆಕ್ಟಾಗಿದೆ, ಸೈಜ್ ಮಾತ್ರ ಕರೆಕ್ಟಾಗಿ ಸಿಕ್ತು. ಬಟ್ ಇದು ಹಾಕೋದು ತೆಗೆಯೋದು ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ. ಆದರೆ ಬುಕ್ ಮಾಡ್ಕೊಂಡಿದ್ದೀನಿ, 130 ರೂಪಾಯಿನೋ ಕೊಟ್ಟೆ ಇದಕ್ಕೆ. ಬುಕ್ ಮಾಡಿದ್ದೆ. ತುಂಬ ಸೊಳ್ಳೆಗಳೆಲ್ಲ ಜಾಸ್ತಿ, ಸಂಜೆ ಆಗ್ತಿದ್ದಂಗೆ ಸೊಳ್ಳೆಗಳು ಬಂದ್ಬಿಡುತ್ತೆ. ಆಮೇಲೆ ಇವಾಗ ಬೇರೆ ಬೇಸಿಗೆ ಇತ್ತಲ್ಲ, ಅದಕ್ಕೆ ತರಿಸಿದ್ದೆ. ಸ್ವಲ್ಪ ಗಾಳಿ ಬರಲಿ ಅಂತ ಅಂದ್ಬಿಟ್ಟು, ಯಾವಾಗಲೂ ಫ್ಯಾನ್ ಗಾಳಿನೇ ಕುಡಿದು ಅಂದ್ರೆ ತಲೆನೋವು ಬಂದ್ಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ದೆ. ಬಟ್ ಇದೇನು ಅಂತಂದರೆ ಹಾಕೋದಕ್ಕೂ ಇದನ್ನು ಕೀಳಬೇಕು, ತೆಗಿಯೋದಕ್ಕೂ ಇದನ್ನು ಕಿತ್ಬಿಟ್ಟೆ ತೆಗಿಬೇಕು, ಆ ಥರ ಸಿಚುವೇಶನ್. ಬಟ್ ಅಂದರೆ ತೆಗ್ದೇ ಇದ್ದರೆ ಏನು ಓಕೆ, ಪರವಾಗಿಲ್ಲ, ಯೂಸ್ ಮಾಡ್ಬೋದು ಇದನ್ನು. ಈ ಥರದ್ದು ನೀವು ಬೇಕಾದ್ರೆ ಯಾರಾದ್ರು ಬೈ ಮಾಡಿದರೆ ಏನೇನು ಇದರಿಂದ ಯೂಸು ಅಂತಂದ್ಬಿಟ್ಟು ತಿಳಿಸಿ ನನಗೆ, ಆಯಿತಾ? ಬನ್ನಿ ಇವಾಗ ಅಡುಗೆ ಮಾಡಬೇಕು. ನುಗ್ಗೆಕಾಯಿ ಪಲ್ಯ ಮಾಡಿಬಿಡ್ತೀನಿ. ಪಪ್ಪಿದೆ, ಬಸ್ಸಾರಿದೆ, ಅದ್ರ ಜೊತೆಗೆ ನುಗ್ಗೆಕಾಯಿ ಪಲ್ಯನ ಮಾಡಿಬಿಡ್ತೀನಿ. ಇಲ್ಲಿ ಪಪ್ಪಿದೆ, ಮತ್ತು ಇಲ್ಲಿ ಬಸ್ಸಾರು ಸ್ವಲ್ಪ ಇದೆ. ಹಾಗೆ ಇಲ್ಲಿ ಸ್ವಲ್ಪ ನೇರಳೆ ಹಣ್ಣಿದೆ. ಅದನ್ನು ರಿಷಿ ಬಂದುಬಿಟ್ಟು ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದಳು. ಅದು ಯಾವ ರೀತಿ ಮಾಡ್ತಾಳೋ ತೋರಿಸ್ತೀನಿ, ಮಾಡಬೇಕಾದ್ರೆ ಹೆಂಗೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಇವಾಗ ಇದ್ರ ಜೊತೆಗೆ ನುಗ್ಗೆಕಾಯಿ ಸ್ವಲ್ಪ ಇದೆ, ನುಗ್ಗೆಕಾಯಿ ಹಾಕ್ಬಿಟ್ಟು ಇದನ್ನು ತರಿಸಿದ್ದೆ. 20 ರೂಪಾಯಿಗೆ ನುಗ್ಗೆಕಾಯಿ ಎಷ್ಟು 6 ಪೀಸ್ ಏನೋ ಬಂದಿದೆ. ಇವಾಗ ಇದನ್ನ ಹಾಕ್ಬಿಟ್ಟು ಫ್ರೈ ಮಾಡಿಬಿಡ್ತೀನಿ ಫ್ರೆಂಡ್ಸ್.
ನುಗ್ಗೆಕಾಯಿನ ಇವಾಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನುಗ್ಗೆಕಾಯಿ ಫ್ರೈ ಮಾಡೋದಕ್ಕೆ ಏನೇನು ಬೇಕು ಅಂತ ತೊಗೊಂಡಿದ್ದೀನಿ. ಇಲ್ಲಿ ಒಂದು 2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿರುತ್ತಲ್ಲ ಅದು 4 ತೊಗೊಂಡಿದ್ದೆ. ಹಾಗೆ ಜಜ್ಜಿರುವಂಥ ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಇಷ್ಟು ಪಲ್ಯಕ್ಕೆ ಬೇಕು ಅಷ್ಟೇ. ಬೇಗ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಸಹ, ಬೇಗ ಮಾಡ್ಕೊಂಬಿಡ್ಬೋದು. ಈಗ ಬಾಣಲಿಗೆ ಮೊದಲಿಗೆ ಎಣ್ಣೆ ಮತ್ತು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಇನ್ನು ಮಿಕ್ಕಿದ್ದೆಲ್ಲ ನಾನು ಏನು ಹಚ್ಕೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಷ್ಟೇ. ಫ್ರೆಂಡ್ಸ್, ಮೊನ್ನೆ ಹಪ್ಳದ ವಿಡಿಯೋ ಹಾಕಿದ್ನಲ್ಲ, ಆವಾಗ ಸಬ್ಸ್ಕ್ರೈಬರ್ ಒಬ್ಬರು ಹಪ್ಳನ ಕರೆದ್ಬಿಟ್ಟು ತೋರಿಸಿ ಅಂತ ಅಂದಿದ್ರು. ನೋಡಿ, ಇವಾಗ ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಚೆನ್ನಾಗಿತ್ತು ಹಪ್ಳ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನದ ಊಟ ರೆಡಿ ಆಯಿತು. ಬಿಸಿ ಬಿಸಿ ಅನ್ನ ಮತ್ತು ಪಪ್ಪು, ತುಪ್ಪ, 2 ಹಪ್ಪಳ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನುಗ್ಗೆಕಾಯಿ ಫ್ರೈನ ಹಾಕ್ಕೊಂಡು ಇವಾಗ ಊಟ ಮಾಡೋದು ಫ್ರೆಂಡ್ಸ್. ಫ್ರೆಂಡ್ಸ್, ರಿಷಿ ಮತ್ತು ಸುಬ್ಬು ಕೇಕ್ ತಿಂತಾಯಿದ್ರು. ನಮ್ಮ ಮನೆಯವ್ರ ಮೊನ್ನೆ ಅವ್ರ ಫ್ರೆಂಡ್ ಬರ್ತಡೇಗೆ ಅಂತ ಹೋಗಿದ್ರ. ಆವಾಗ ಫ್ರೆಂಡ್ಸ್ ಎಲ್ಲ ಕೇಕ್ ತಂದುಬಿಟ್ಟಿದ್ರಂತೆ. ಒಂದು 4-5 ಜನ ತೊಗೊಂಡು ಬಂದುಬಿಟ್ಟಿದ್ರಲ್ಲ, ಅದನ್ನು ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಮನೆಗೆ ತೊಗೊಂಡು ಬಂದಿದ್ರು. ಅದನ್ನು ತಿಂತಾಯಿದ್ರು. ಇವಾಗ ನಾನು ಊಟ ಎಲ್ಲ ಆದಮೇಲೆ ಪಾತ್ರೆನ ವಾಶ್ ಮಾಡ್ತಾಯಿದ್ದೀನಿ. ರಿಷಿ ಇವಾಗ ಜ್ಯೂಸ್ ಮಾಡ್ತಾಯಿದ್ದಾಳೆ. ನೇರಳೆ ಹಣ್ಣಿತ್ತಲ್ಲ ಸ್ವಲ್ಪ, ಅದನ್ನು ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದಾಳೆ. ಕೆಲವರಿಗೆ ಹಂಗೆ ತಿನ್ನೋದಕ್ಕಾಗಲ್ಲ, ಆವಾಗ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ನನಗೂ ಎಸ್ಪೆಷಲಿ ಹೇಳಬೇಕು ಅಂದರೆ ನನಗೆ ಹಂಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಜ್ಯೂಸ್ ಆದರೆ ಕುಡ್ಕೊಂಬಿಡ್ತೀನಿ. ಅದಕ್ಕೆ ಜ್ಯೂಸ್ ಮಾಡ್ತಾಯಿದ್ದಾಳೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ನ ಚೆನ್ನಾಗಿಟ್ಟಿರುತ್ತೆ. ಮತ್ತು ಹಾರ್ಟಿಗೂ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ಜಮನೇರಳೆ ಹಣ್ಣನ್ನ ತಿನ್ನಬೇಕು. ಇದು ಏಕೆಂದರೆ ಸೀಸನಲ್ ಫ್ರೂಟ್ ಅಲ್ವಾ, ಅದಕ್ಕೆ ಇದನ್ನು ತಿನ್ನಬೇಕು. ಇವಾಗ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಬೀಜ ತೆಗೆದ್ಬಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ, ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇವಾಗ ರುಬ್ಕೊಂಡು ಅದನ್ನು ಸೋದಿಸ್ಕೊತಾಳೆ. ಈಗ ಅಷ್ಟೇ ಜ್ಯೂಸ್ ರೆಡಿ ಆಗೋಯಿತು. ನಮ್ಮ ಮನೇಲಿ ಹೆಂಗೆ ಅಂದರೆ, ನಮ್ಮ ರಿಷಿ ಈ ಥರದ್ದೆಲ್ಲ ಚೆನ್ನಾಗಿ ಮಾಡ್ತಾಳೆ.
ಏನಾದ್ರೂ ಬೇರೆ ಕೆಲಸ ಹೇಳಿದ್ರೆ ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡಲ್ಲ. ಹೀಗೇನಾದರೂ ಜ್ಯೂಸ್ ಮಾಡೋದು ಆಗಲಿ, ಒಂಥರ ಸ್ಯಾಂಡ್ವಿಚ್ಚು, ಬ್ರೆಡ್ ಪಿಜ್ಜಾ ಈ ಥರದ್ದೆಲ್ಲ ಮಾಡೋದಾದ್ರೆ ಚೆನ್ನಾಗಿ ಮಾಡ್ತಾಳೆ. ಈಗ ನೋಡಿ ಅದನ್ನು ಯೂಟ್ಯೂಬಲ್ಲಿ ನೋಡಿ ಕಲಿತ್ಕೊಂಡು ಮಾಡಿದ್ಲು. ಇದನ್ನು ಸಹ ಈ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಕ್ಕರೆನ ಪ್ಲೇಟಲ್ಲಿ ಹಿಂಗೆ ಹಾಕ್ಬಿಟ್ಟು ಅದರಲ್ಲಿ ಲೋಟನ ಹಚ್ಬಿಟ್ಟು ಜ್ಯೂಸನ್ನ ಅದರೊಳಗೆ ಹಾಕಿದ್ದಾಳೆ. ನೋಡಿ ಈ ಥರ ಜ್ಯೂಸ್ ರೆಡಿ ಆಯಿತು. ಇದಾದಮೇಲೆ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಸಂಜೆ ಸರ್ಪ್ರೈಸಾಗಿ ನಮ್ಮ ಆಂಟಿ, ನನ್ನ ತಮ್ಮ ಮತ್ತು ನಮ್ಮ ಆಂಟಿ ಮಗಳು ಬಂದರು. ಸರಿ ಅಂತ ಅಂದ್ಬಿಟ್ಟು ಎಲ್ಲರೂ ಆಚೆಗಡೆ ಹೋಗ್ಬಿಟ್ಟು ಚಾಟ್ಸ್ ತಿನ್ಕೊಂಡು ಬರೋಣ ಅಂತ ಹೋದ್ವಿ. ಫಸ್ಟ್ ಹೋಗಿದ್ದು ಗೋಬಿ ಮಂಚೂರಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಗೋಬಿ ಮಂಚೂರಿ ಎಲ್ಲ ತಿಂದ್ಕೊಂಡು ಮಸಾಲೆ ಪುರಿ ತಿನ್ನೋದಕ್ಕೆ ಹೋದ್ವಿ. ಇದಾಗಿತ್ತು ಇವತ್ತಿನ ಡೇ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.